ನಾವು ಏಕೆ ಬೆವರುತ್ತೇವೆ? ಅಬ್ಬಾ, ಬಿಸಿಲಿನಲ್ಲಿ ನಡೆದು ಬಂದು ತುಂಬಾ ಸುಸ್ತಾಯಿತು. ಎಷ್ಟೊಂದು ಬೆವರುತ್ತಿದೆ. ನಮ್ಮ ದೇಹವು ಏಕೆ ಬೆವರುತ್ತದೆ ಎಂದು ನೀವು ಯೋಚಿಸಿದ್ದೀರಾ? ಜೀವಿಗಳು ತಮ್ಮ ದೇಹದ ಒಳಗಿನ ಉಷ್ಣತೆಯನ್ನು ಸಮತೋಲನದಲ್ಲಿಟ್ಟುಕೊಳ್ಳುವುದೇ ಥರ್ಮೋರೆಗ್ಯುಲೇಷನ್ ಪ್ರಕ್ರಿಯೆಯಾಗಿದೆ. ಸರಾಸರಿ ದೇಹದ ಉಷ್ಣತೆಯನ್ನು ಕಾಯ್ದುಕೊಳ್ಳುವುದರಿಂದ ತೀವ್ರವಾದ ತಾಪಮಾನದಿಂದ ರಕ್ಷಣೆ. ಇದಲ್ಲದೆ ವಿವಿಧ ಸೂಕ್ತವಾದ ಜೈವಿಕ ಪ್ರಕ್ರಿಯೆಗಳಿಗೆ ಈ ತಾಪಮಾನವು ಸೂಕ್ತವಾಗಿದೆ ಮತ್ತು ಒಟ್ಟಾರೆ ಆರೋಗ್ಯಕ್ಕೆ ಅತ್ಯಗತ್ಯ. ಮಾನವ ದೇಹದ ಒಳಗಿನ ಉಷ್ಣತೆಯು ಸುಮಾರು 37 ಡಿಗ್ರಿ ಸೆಲ್ಸಿಯಸ್ ಅಥವಾ 98 ಡಿಗ್ರಿ ಫ್ಯಾರನ್ಹೀಟ್ ತಾಪಮಾನ ಇರುತ್ತದೆ. ಬೆವರುವುದು ಒಂದು ಪ್ರಮುಖ ಶಾರೀರಿಕ ಪ್ರತಿಕ್ರಿಯೆಯಾಗಿದೆ, ಏಕೆಂದರೆ ಬೆವರು ಸುಮಾರು 99% ನೀರಿನಿಂದ ಕೂಡಿದೆ. ಚರ್ಮದ ಮೇಲ್ಮೈಯಿಂದ ಬೆವರು ಆವಿಯಾಗುವ ಮೂಲಕ ಶಾಖ ವರ್ಗಾವಣೆಯನ್ನು ಸುಗಮಗೊಳಿಸಿ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ವ್ಯಾಯಾಮ ಮಾಡುವಾಗ ದೇಹ ಶಾಖವನ್ನು ಉತ್ಪಾದಿಸಿ ನಮ್ಮ ಬೆವರು ಗ್ರಂಥಿಗಳು ಬೆವರನ್ನು ತಯಾರಿಸುತ್ತವೆ. ಅತಿಯಾದ ಬೆವರುವಿಕೆಯನ್ನು ಹೈಪರ್ಹೈಡ್ರೋಸಿಸ್ ಎಂದು ಕರೆಯುತ್ತಾರೆ. ಇದು ಸಾಮಾನ್ಯವಾಗಿ ವ್ಯಕ್ತಿಗಳಲ್ಲಿ ಆತಂಕ ಮತ್ತು ಖಿನ್ನತೆಗೆ ಕಾರಣವಾಗಬಹುದು. ಅವರು ಇತರರೊಂದಿಗೆ ಹೇಗೆ ವ್ಯವಹರಿಸುತ್ತಾರೆ ಮತ್ತು ಅವರು ತಮ್ಮ ಕೆಲಸವನ್ನು ಹೇಗೆ ಮಾಡುತ್ತಾರೆ ಎಂಬುದರ ಮೇಲೆ ಪರಿಣಾಮ ಬೀರಬಹುದು. ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಲೈಬ್ರರಿ.